ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸೋ ಸಬ್ ಇನ್ಸ್ಪೆಕ್ಟರ್ ಕೆಳಗಡೆ PSI, RSI ಮತ್ತು ESI ಯಾವ ಥರ ಡಿವಿಷನ್ ಇರುತ್ತೆ ಅಂತ ನೋಡಿದ್ದು. ಬಟ್ ಇವತ್ತಿನ ವಿಡಿಯೋ ಮೇನ್ ಇಂಪಾರ್ಟೆಂಟ್ ವಿಡಿಯೋ, ಯಾಕಂದ್ರೆ ಇವತ್ತಿನ ವಿಡಿಯೋಸಿಂದ ನಾವು ಸಪರೇಟಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಗೋಲ್ ಇರುತ್ತೆ. ಸೊ ಸ್ವಲ್ಪ ಜನ PSI ಆಗ್ಬೇಕಂತ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ವಿಡಿಯೋ PSI ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ PSI ಅಲ್ಲಿ ಎಷ್ಟು ಸ್ಟೇಜ್ ಇರುತ್ತೆ, PSI ನಡೆಸಬೇಕಂದ್ರೆ ಎಷ್ಟು ಪ್ರಾಸೆಸ್ ಥ್ರೂ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಯಾವುದೇ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡಿದ್ರು ಡೈರೆಕ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋದಾ. ಸೊ ನಿಮ್ಮ ಸಪೋರ್ಟ್ ನಮ್ಮ ಬೆಂಬಲ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದ. ಸೊ ಈ ವಿಡಿಯೋನ ನಾನು 2 ಸ್ಟೇಜಲ್ಲಿ ಮಾಡ್ತೀನಿ. ಯಾಕಂದರೆ ನಿಮಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡ್ಬೋದು. ಸೊ ಯಾವುದೇ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಿಸ್ಟೇಕ್ ಅವಾಯ್ಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮಿಸ್ಟೇಕ್ನ ಪ್ರಾಪರಾಗಿ ಅವಾಯ್ಡ್ ಮಾಡದೆ ಹೋದರೆ ಸೊ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗಬಾರ್ದು. ಸೊ ಅದನ್ನು ತಡಿಬೇಕು ಅಂತಲೇ ನಾನು ಈ ವಿಡಿಯೋನ 2 ಭಾಗ ಮಾಡ್ತಾ ಇದ್ದೀನಿ, PSI ಪಾರ್ಟ್ 1 ಆ್ಯಂಡ್ PSI ಪಾರ್ಟ್ 2 ಅಂತ. ಸೊ PSI ಪಾರ್ಟ್ 1ನಲ್ಲಿ ಫಸ್ಟ್ ಸ್ಟೇಜ್ ಫಿಸಿಕಲ್ ಸ್ಟೇಜ್. ಸೊ ಫಿಸಿಕಲ್ ಟ್ರೈನಿಂಗ್ ಅಂದರೆ ಇರುತ್ತೆ ಇಲ್ಲಿ. ಫಿಸಿಕಲ್ ನಿಮಗೆ ನಿಮ್ಮ ಬಾಡಿ ಫಿಸಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಯಾಕಂದರೆ ಪೊಲೀಸ್ ಆಗಬೇಕು ಅಂತಂದರೆ ಕನಿಷ್ಠ ಹೈಟ್ ಇರಬೇಕು, ವೆಯ್ಟ್ ಇರಬೇಕು ಅಲ್ವಾ. ಸೊ ನೀವು ಯೂನಿಫಾರ್ಮ್ ಹಾಕೊಂಡು ಗಟ್ಟಿಗೆ ನಿಂತ್ಕೊಂಡ್ರೆ ಪೊಲೀಸ್ ಅಂತ ಭಯ ಪಡಬೇಕಲ್ವ ಜನ ನೋಡಿ ಅಲ್ವಾ. ಸೊ ಒಂದು ಸೆಕ್ಯೂರಿಟಿ ಮೇಂಟೈನ್ ಮಾಡಬೇಕಂತ ಅಂದರೆ ಪೊಲೀಸ್ಗೆ ಆಗೋ ಒಂದು ವ್ಯಕ್ತಿಗೆ ಈ ಕ್ವಾಲಿಟೀಸ್ ಇರಬೇಕಂತ ಇರುತ್ತೆ. ಸೊ ಅದೇ ಫಿಸಿಕಲ್ ಟೆಸ್ಟ್. ಅದಕ್ಕೆ ಯಾವುದೇ ಎಕ್ಸಾಮಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಫಸ್ಟ್ ಫಿಸಿಕಲ್ ಚೆಕ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೇಜಲ್ಲಿ ಫಿಸಿಕಲ್ ನೋಡ್ತಾ ಬನ್ನಿ. ಸೊ ಫಸ್ಟ್ ಫಿಸಿಕಲ್ ಸ್ಟೇಜಲ್ಲಿ ನಮಗೆ ಫಸ್ಟ್ ಬರೋದು ರನ್ನಿಂಗ್. ಸೊ ನೀವು PSI ಆಗಬೇಕು ಅಂತಂದರೆ ಫಸ್ಟು ಬಾಯ್ಸ್ಗೆ, ಯಾಕಂದರೆ ವಿಡಿಯೋ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರಿಗೂ. ಸೊ ಫಸ್ಟ್ ಬಾಯ್ಸ್ಗೆ ಮಾತಾಡೋದಾ. ಸೊ ರನ್ನಿಂಗ್ ಮಾಡಬೇಕು ಅಂತ ಅಂದರೆ ನಿಮಗೆ 1600 ಮೀಟರ್ ಅಂತ ಅಂದರೆ 1.5 ಕಿಲೋಮೀಟರ್ ಲೆಕ್ಕ ಹಾಕೊಳ್ಳಿ. ಸೊ 1.5 ಕಿಲೋಮೀಟರ್ ಅಂದರೆ 1600 ಮೀಟರ್ನ ನೀವು ಎಷ್ಟರಲ್ಲಿ ಕ್ಲಿಯರ್ ಮಾಡಬೇಕು? 7 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ಸೊ 1600 ಮೀಟರ್ನ 7 ನಿಮಿಷದಲ್ಲಿ ಕ್ಲಿಯರ್ ಮಾಡಿದ್ರೆ ಸೊ ನಿಮಗೆ ಫಸ್ಟ್ ಸ್ಟೇಜ್ ಮುಗೀತದೆ ರನ್ನಿಂಗು. ಸೊ ಇದು ನಾರ್ಮಲ್ ಆಗಿ ಪೊಲೀಸ್ ಗ್ರೌಂಡ್ ಯಾವ ಥರ ಇರುತ್ತೆ ಅಂತಂದರೆ 800 ಮೀಟರ್ಸ್ ಇರುತ್ತೆ. ಸೊ ಅಂದರೆ 2 ರೌಂಡ್ ಓಡಬೇಕು ಆರಾಮಾಗಿ, ದೊಡ್ಡದು ಇರುತ್ತೆ ಗ್ರೌಂಡು. ಸೊ ಎಲ್ಲೇ ಯಾವುದೇ ಪೊಲೀಸ್ ಗ್ರೌಂಡಲ್ಲಿ ಎಕ್ಸಾಮ್ ನಡೆಸಿದ್ರು 800 ಮೀಟರ್ ಇರುತ್ತೆ. ಸೊ 800 ಮೀಟರ್ನ ನೀವು ಆರಾಮಾಗೆ 2 ರೌಂಡ್ ಹಾಕಿದ್ರೆ ಮುಗಿದೋಗುತ್ತೆ. ಬಟ್ ಇದರಲ್ಲಿ ನೆಗ್ಲೆಕ್ಟ್ ಮಾಡೋದು ಅದನ್ನ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ರನ್ನಿಂಗ್ ಈ ಥರ ಇರುತ್ತೆ. ಸೊ ರನ್ನಿಂಗ್ನ ನೀವು ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕು, ಅದನ್ನು ಲಾಸ್ಟಲ್ಲಿ ಮಾತಾಡೋದ. ಅದೇ ಫೀಮೇಲ್ಗಾದರೆ, ಸೊ ಲೇಡೀಸ್ಗಾದರೆ 400 ಮೀಟ್ರು 2 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ಅಂದರೆ 400 ಮೀಟರ್ ಗ್ರೌಂಡ್ ಇರುತ್ತೆ. ಸೊ 400 ಮೀಟರ್ ಇರುತ್ತೆ. ಸೊ 400 ಮೀಟರ್ನ 2 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. 2 ನಿಮಿಷದ ಒಳಗಡೆ 2 ನಿಮಿಷ ದಾಟಿದ್ರೆ ಇಲ್ಲಿ ಡಿಸ್ಕ್ವಾಲಿಫೈ ಆದರೆ ಇನ್ನು ನೆಕ್ಸ್ಟ್ ಸ್ಟೇಜ್ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಅಲ್ಲಿಂದನೇ ಈಚೆ ಕಳಿಸ್ಬಿಡ್ತಾರೆ. ಸೊ ಅದರಿಂದ ಕೇರ್ಫುಲ್ಲಾಗಿ ಫಾಲೋ ಮಾಡಬೇಕು. ಓಕೆನಾ. ಮತ್ತೆ ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಬಂದು ಲಾಂಗ್ ಜಂಪ್. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ ನಿಮಗೆ. ಸೊ ಇದು ಒಂದೇ ಚಾನ್ಸ್. ಬಟ್ ಲಾಂಗ್ ಜಂಪ್ ಆರ್ ಹೈ ಜಂಪ್ ಮತ್ತೆ ಶಾರ್ಟ್ ಪುಟ್. ಸೊ ಇದನ್ನ ನಿಮಗೆ ಮೂರು ಆಪ್ಷನ್ ಆಗಿ ಕೊಡ್ತಾರೆ. ಸೊ 3 ಸತಿ ಚಾನ್ಸ್ ಇರುತ್ತೆ ಸೊ ನಿಮಗೆ. ಸೊ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಸೊ ಲಾಂಗ್ ಜಂಪ್ ಬಂದು 3.8 ಮೀಟರ್ಸ್ ಅಂದರೆ 3.8 ಮೀಟರ್ ಓಡಬೇಕು. ಅಂದ್ರೆ ಸಾರಿ 3.8 ಮೀಟರ್ ಲಾಂಗ್ ಜಂಪ್ ಎಗಿರಬೇಕು. ಸೊ ಇಲ್ಲ ಅದು ಬಾಯ್ಸ್ಗೆ 3.8 ಮೀಟರ್ಸ್, 2.5 ಮೀಟರ್ ಲೇಡೀಸ್ಗೆ. ಸೊ ವುಮೆನ್ಸ್ ಸೆಕ್ಷನ್ ಅಲ್ಲಿ 2.5 ಮೀಟರ್ ಇರುತ್ತೆ. ಸೊ ಅದಿಲ್ಲ. ಸೊ ಇದಾಗಲಿಲ್ಲ ಅಂತಂದ್ರೆ ನಿಮಗೆ ಅದರ್ ಆಪ್ಷನ್ ಬಂದು ಹೈ ಜಂಪ್. ಸೊ ನನ್ನ ಕೈಲಿ ನಾನು ಲಾಂಗ್ ಜಂಪ್ ಆಗಲಿಲ್ಲ, ಹೈ ಜಂಪ್ ಹೋಗ್ತೀನಿ ಅಂತಂದ್ರೆ ಅಲ್ಲೂ ಆಪ್ಷನ್ ಇರುತ್ತೆ. 1.2 ಮೀಟರ್ ಮೇಲ್ಗೆ ಮತ್ತೆ 0.9 ಮೀಟರ್ ಅಂದರೆ 0.9 ಮೀಟರ್ ಲೇಡೀಸ್ಗೆ ಇರುತ್ತೆ. ಸೊ ವುಮನ್ ಆರಾಮಾಗೆ ಸೆಕ್ಷನ್ ಅಂದರೆ ವುಮೆನ್ ಸೆಕ್ಷನ್ ಅಲ್ಲಿ ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಸೊ ನಿಮಗೆ ಇವು 3 ಚಾನ್ಸಸ್ ಇರುತ್ತೆ. ಅಂದರೆ ಒಂದ್ಸತಿ ನಿಮ್ಗೆ ವರ್ಕ್ ಆಗಲಿಲ್ಲ ಅಂತಂದ್ರೆ 2 ಇಲ್ಲ 3 ಚಾನ್ಸಸ್ ಕೊಡ್ತಾರೆ. 3 ಚಾನ್ಸಸ್ ಮೇಲೆ ಕೊಡಲ್ಲ. ಸೊ ಇದು ಕೂಡ ಕೇರ್ಫುಲ್ ಆಗಿರಬೇಕು. ಇನ್ನು 4ನೇದು ಬಂದು ಶಾರ್ಟ್ ಪುಟ್. ಸೊ ಶಾರ್ಟ್ ಪುಟ್ ಏನು, ಒಂದು ಗುಂಡಿ ಇರುತ್ತೆ, ಗುಂಡೆ ಸದ. ಸೊ ಇದು 5.6 ಮೀಟರ್ ಇರುತ್ತೆ. ಸೊ ಒಂದು ಕಲ್ಲು ಕೊಡ್ತಾರೆ, ಕಲ್ಲಲ್ಲ ಐರನ್ದು ರೌಂಡ್ ಆಗಿರೋದೊಂದು ಇದಿರುತ್ತೆ, ಏನೋ ಬಾಲ್ ಟೈಪು. ಸೊ ಶಾರ್ಟ್ ಪುಟ್ನ ಎಸಿಬೇಕು. ಸೊ ಅದು ಮೇಲೆ ಎಷ್ಟು ಎಸಿಬೇಕು? 5.6 ಮೀಟರ್. ಸೊ ಆರಾಮಾಗಿ ಎಸಿತೀರಾ. ಸೊ ಇವೆಲ್ಲ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಸೊ 5.6 ಮೀಟರ್ ಸೊ ಮೇಲೆ ಎಸಿಬೇಕಾಗಿರೋದು. ಸೊ ಹುಡುಗರ ಸೆಕ್ಷನ್ ಅಲ್ಲಿ. ಇನ್ನು ಹುಡುಗಿರ್ ಸೆಕ್ಷನ್ ಅಲ್ಲಿ ಬಂದು 3.7 ಮೀಟರ್ಸ್ ಹೆಣ್ಮಕ್ಳು ಎಸಿಬೇಕಾಗುತ್ತೆ. ಸೊ ಶಾರ್ಟ್ ಪುಟ್ ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ. ಬಟ್ ಪ್ರಾಕ್ಟೀಸ್ ಇರಬೇಕು. ಸೊ ನಿಯರೆಸ್ಟ್ ಗ್ರೌಂಡಲ್ಲಿ ಇದ್ರೆ ಫಿಸಿಕಲ್ಗೆ ಹೋಗಿ ಜಾಯ್ನ್ ಆಗಿ. ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿ ನೀವೇ ಯಾವ್ದಾದ್ರು ಒಂದು ವೆಯ್ಟರ್ನ ತೊಗೊಂಡು ಇಲ್ಲ ಅಥವಾ ಗ್ರೌಂಡಲ್ಲಿ ಎಲ್ಲಾದರೂ ಶಾರ್ಟ್ ಪುಟ್ ಸಿಕ್ಕಿದ್ರೆ ಹಾಕಿ ಟ್ರೈ ಮಾಡಿ. ವರ್ಕ್ ಆದರೆ ಬೇರೆದ್ರ ಮೇಲೆ ಟೈಮ್ ಜಾಸ್ತಿ ಕೊಡಿ. ಓಕೆನಾ. ಇನ್ನು ಹೈಟ್. ಸೊ ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಸೊ ಫಸ್ಟ್ ಇದ್ರ ಬಗ್ಗೆ ಮಾತಾಡೋಣ. ಸೊ ಫಿಸಿಕಲ್ ಇಷ್ಟಿರುತ್ತಲ್ಲ, ಇದೆಲ್ಲ ಫಿಸಿಕಲ್. ಓಕೆನಾ.
ಸೊ ಫಿಸಿಕಲ್ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಬೇರೆ ಸ್ಟೇಟಲ್ಲಿ ತುಂಬ ನೆಗೆಟಿವ್ಸ್ ಆಗಿದ್ದಾವೆ. ಏನಂತಂದರೆ ಎಕ್ಸಾಮ್ ಲಾಸ್ಟಲ್ಲಿ ಹೋಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವೆಯ್ಟ್ ಇಲ್ಲದೆ ಇರೋರು ಕಷ್ಟಪಟ್ಟು ಓದ್ತಾರೆ, ಬಟ್ ಫಿಸಿಕಲ್ ಕ್ಲಿಯರ್ ಆಗಲ್ಲ. ಸ್ವಲ್ಪ ಜನಕ್ಕೆ ಹೆಲ್ತ್ ಆಗಿದ್ರೆ, ಸ್ವಲ್ಪ ಜನ ಸಿಚುವೇಷನಲ್ಲಿ ಡೆತ್ ಕೂಡ ಚಾನ್ಸಸ್ ಆಗಿದ್ದಾವೆ ಸಡನ್ನಾಗಿ ಓಡೋಕೆ ಸ್ಟಾರ್ಟ್ ಮಾಡಿದಾಗ. ಸೊ ಆ ಥರ ಎಲ್ಲ ಮಾಡಬೇಡಿ, ಇನಿಷಿಯಲಿಂದನೇ ಸ್ಟಾರ್ಟ್ ಮಾಡಿ. ನಾನು ಆಗಲೇ ಹೇಳಿದೆ ಕಳೆದ ವಿಡಿಯೋದಲ್ಲಿ 8 months ಟೈಮ್ ಇದೆ ನಮಗೀಗ. ಸೊ ನಾವು ಆರಾಮಾಗಿ ಕಷ್ಟಪಟ್ಟರೆ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಎಕ್ಸಾಮ್ಸ್ನ. ಸೊ ಕೇರ್ಫುಲ್ ಆಗಿರಲಿ. ಸೊ ಇವೆಲ್ಲ ನೀವು ಓದೋ ಯಾವಾಗ ನೀವು PSI ಸ್ಟಾರ್ಟ್ ಮಾಡ್ತೀರಾ ಅವತ್ತಿಂದನೇ ಫಿಸಿಕಲ್ ಕೂಡ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಕಷ್ಟಪಟ್ಟು 8 ತಿಂಗಳು ಓದಿ ಫಿಸಿಕಲ್ ಎಕ್ಸಾಮಲ್ಲಿ ಓದಿದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಅಂತ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಹಾಗಾದ್ರಿಂದ ಫಸ್ಟಿಂದನೇ ಸ್ಟಾರ್ಟ್ ಮಾಡಿ. ಸೊ ಗ್ರೌಂಡ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ, ಬಟ್ ಸ್ವಲ್ಪ ಜಿಮ್ ಕಡೆ ಹೋಗೋದ್ರಿಂದ ಸ್ವಲ್ಪ ರನ್ನಿಂಗ್ ಇರಲಿಲ್ಲ. ಬಟ್ ಈಗ PSI ಸ್ಟಾರ್ಟ್ ಮಾಡೋದ್ರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ ಓಡಬೇಕು, ಯಾವ ಥರ ರಿಕವರಿ ಇರುತ್ತೆ, ಫುಡ್ ಯಾವ ಥರ ಕೊಡಬೇಕಂತ ಅದರ ವೀಡಿಯೋಸ್ ಕೂಡ ಮಾಡ್ತೀನಿ ನಿಮಗೆ. ಸೊ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಸೊ ವೀಡಿಯೋನ ಖಂಡಿತ ಮಾಡ್ತೀನಿ. ನೆಕ್ಸ್ಟ್ ಬಂದು ಹೈಟ್ ಬಾಯ್ಸ್ ಬಂದು 168 ಸೆಂಟಿಮೀಟರ್. ವೆರಿ ಗುಡ್ ಇಟ್ಕೊಳ್ಳಿ. PSI ಆಗಬೇಕು ಅಂತಂದರೆ ಹೋಗ್ಬಿಟ್ಟು ಫಸ್ಟು ಹೈಟ್ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಡಿಮೆ ಇದ್ದರೂ ಡಿಸ್ಕ್ವಾಲಿಫೈ, ಅಲ್ಲಿಂದನೇ ಕಳಿಸ್ಬಿಡ್ತಾರೆ ಈಚೆಗೆ ಹೈಟ್ ಕ್ವಾಲಿಫೈ ಆಗಲಿಲ್ಲ ಅಂತ. ಸೊ ಹೈಟ್ 168 ಇರಬೇಕು. ಸೊ ಟ್ರೈಬಲ್ ಏರಿಯಾಸ್, ಸೊ ಈಗ ಟ್ರೈಬಲ್ ಏರಿಯಾಸ್ ಇರ್ತಾರಲ್ಲ, ಫಾರೆಸ್ಟ್ ಏರಿಯಾದಿಂದ ಕಾಂಪೀಟ್ ಮಾಡೋ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ಅವ್ರ ಹೈಟ್ 163 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ ಬಾಯ್ಸ್ಗೆ. ಸೊ ಅದೇ ಫೀಮೇಲ್ ತಗೊಂಡ್ರೆ 157 ಸೆಂಟಿಮೀಟರ್ ಇರಬೇಕು ಫೀಮೇಲಲ್ಲಿ. ಸೊ ಅದೇ ಥರ ಟ್ರೈಬಲ್ ಫಾರೆಸ್ಟ್ ಫೀಮೇಲ್ಸ್ಗೆ 150 ಸೆಂಟಿಮೀಟರ್ ಇರುತ್ತೆ. ಸೊ ಇದು ಹೈಟ್ ರಿಲೇಟೆಡ್. ನೆಕ್ಸ್ಟ್ ಚೆಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಚೆಸ್ಟ್ ರಿಲೇಟೆಡ್ ವರ್ಕೌಟ್ ಬೇಕಿದ್ರೆ ನಾನು ಹೇಳ್ಕೊಡ್ತೀನಿ. ಡೈಲಿ ನೀವು ಟಿಪ್ಸ್ ಕರೆಕ್ಟಾಗಿ ಹೊಡೆದ್ರೆ ಸಾಕು, ನಿಮ್ಮ ಚೆಸ್ಟ್ ಏನಾದರೂ ಒಳಗಡೆ ಇರೋ ಚಾನ್ಸಸ್ ಇದ್ದರೆ ಸೊ ಆಟೋಮೆಟಿಕ್ ಆಗಿ ಪ್ರಾಪರ್ ಆಗಿ ಇರುತ್ತೆ. ಸೊ ಚೆಸ್ಟ್ ಯಾವ ಥರ ನೋಡ್ತಾರೆ ಅಂತ ಅಂದರೆ 86 ಮೀಟರ್ ಇರಬೇಕು. ಅಂದರೆ ಚೆಸ್ಟ್ನ ಚೆಕ್ ಮಾಡಿದಾಗ ನಿಮಗೆ 86 ಮೀಟರ್ ಇರಬೇಕು. ಬ್ರೀತ್ ತಗೊಂಡಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು ಮುಂದಕ್ಕೆ. ಬ್ರೀತ್ ತಗೊಂಡಾಗ 5 ಸೆಂಟಿಮೀಟರ್ ಮುಂದಕ್ಕೆ ಎಕ್ಸ್ಪ್ಯಾಂಡ್ ಆದಾಗ 91 ಸೆಂಟಿಮೀಟರ್ ಬಂದರೆ ನೀವು ಕ್ವಾಲಿಫೈ. ಓಕೆನಾ? ಸೊ ಇಲ್ಲ ಅಂತ ಅಂದ್ರೂ ಮಾಡಿಸ್ತಾರೆ ಅವರು, ಅಲ್ಲೇ ನಿಮಗೆ ಚೆನ್ನಾಗಿ ಟಿಪ್ಸ್ ಓಡಿಸಿ ಚೆಸ್ಟ್ ಕ್ಲಿಯರ್ ಮಾಡಿಸ್ತಾರೆ. ಸೊ ಅದರಲ್ಲಿ ತೊಂದರೆ ಇಲ್ಲ. ಚೆಸ್ಟ್ ರಿಲೇಟೆಡ್ ವರ್ಕೌಟ್ಸ್ ಮಾಡಿಸಿ ನಿಮಗೆ ಚೆಸ್ಟ್ ಸೆಂಟಿಮೀಟರ್ ಅಷ್ಟು ಬರಬೇಕು. ಇನ್ನು ವೆಯ್ಟು, ಸೊ ಇನ್ನು ಬಾಯ್ಸ್ ಅಂತೀರಾ, ವೆಯ್ಟ್ ನಾರ್ಮಲ್ ವೆಯ್ಟ್ ಇರ್ತಾರೆ, ಅದೇನು ತೊಂದರೆ ಇಲ್ಲ. ಸೊ ವೆಯ್ಟ್ ರಿಲೇಟೆಡ್ ಹುಡುಗರಿಗೇನು ಇಶ್ಯೂಸ್ ಬರಲ್ಲ. ಬಟ್ ಫೀಮೇಲ್ ವೆಯ್ಟ್ ಬಂದರೆ ಮಿನಿಮಮ್ 45 kgs ಇರಬೇಕು. ಯಾಕೆ ಗೊತ್ತಾ, ನೀವು ನಾಳೆ ಬೆಳಗ್ಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಎಲ್ಲಾದರೂ ಜಗಳ ಏನಾದರೂ ನಡೆದ್ರೆ ತಳ್ಳಿ ಅವ್ರನ್ನ ಮೂವ್ ಮಾಡಿ ಹೋಗ್ಬೇಕಲ್ಲ. ಸೊ ಅದರಿಂದ ವೆಯ್ಟ್ ಇಂಪಾರ್ಟೆಂಟು. ಸೊ ಅದಕ್ಕೆ ಫೀಮೇಲ್ಗೆ 45 kgs ಇರಬೇಕು. ಮತ್ತು ಟ್ರೈಬಲ್ ಫೀಮೇಲ್ಸ್ಗೆ 42 kg ಇರಬೇಕು. ಸೊ ಇದು ಪ್ರಾಪರಾಗಿ ಅರ್ಥ ಆಯಿತು ಅನ್ಕೋತೀನಿ ಓವರ್ ಆಲ್ ಆಗಿ. ಸೊ ಯಾವ ಥರ ಫಿಸಿಕಲ್ ನಡೀತದೆ, ಪ್ರಾಸೆಸ್ ಏನು, ಓಕೆನಾ? ಸೊ ಯಾವುದೇ ಎಕ್ಸಾಮ್ ಆದರೂ ವೆರಿ ಇಂಪಾರ್ಟೆಂಟ್ ನಿಮಗೆ. ಆಮೇಲೆ ಮಾಡ್ತೀನಿ ಅದು ಇದು ಅಂತ ಎಲ್ಲ ಇಟ್ಕೋಬೇಡಿ. ಸೊ ಮುಂದೆನೇ ಸ್ಟಾರ್ಟ್ ಮಾಡಿ, ಓಕೆನಾ? ಸೊ ಅಂತ ಹೇಳಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಇದ್ರೂ ಕೂಡ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಇದು ಫಿಸಿಕಲ್ ಟೈಮ್ ತೊಗೊಳುತ್ತೆ, ಓಕೆನಾ? ಸೊ ಅದಾದ್ರಿಂದ ಎಕ್ಸಾಮ್ 8 months ಟೈಮ್ ಇದೆಯಲ್ಲ, ಸೊ 8 monthsಲ್ಲಿ ಪ್ರಾಪರಾಗಿ ನೀವು ಪ್ಲ್ಯಾನ್ ಹಾಕಿದ್ರೆ ಫಿಸಿಕಲ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಪ್ಲಾನಿಂಗ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ಹೈಟ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ವೆಯ್ಟ್ ಏನೋ ಪ್ರಾಬ್ಲಮ್ ಇಲ್ಲ. ಚೆಸ್ಟ್ ಒಂದು ವರ್ಕೌಟ್ ಮಾಡ್ಕೊಳ್ಳಿ, ರನ್ನಿಂಗ್ ಪ್ರಾಪರಾಗಿ ಮಾಡ್ಕೊಳ್ಳಿ. ಬೇಕಿದ್ರೆ ಫಿಸಿಕಲ್ ಟ್ರೈನಿಂಗ್ ಅಲ್ಲೇ ನಿಮ್ಮ ಲೊಕೇಶನ್ ಯಾವ್ದಾದ್ರು ಫಿಸಿಕಲ್ ಟ್ರೈನಿಂಗ್ ಇದ್ದರೆ ಒಂದು 3 months ಫಿಸಿಕಲ್ ಟ್ರೈನಿಂಗ್ ತೊಗೊಂಡ್ರೆ ಪ್ರಾಪರ್ ಸೆಟ್ ಆಗುತ್ತೆ. ನೆಕ್ಸ್ಟ್ 6 months ಇಲ್ಲ 5 months ನೀವು ಕ್ಯಾರಿ ಮಾಡಿಕೊಂಡು ಪ್ರಾಪರಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇನ್ನು ನೆಕ್ಸ್ಟು ಡಿಗ್ರಿಲಿರೋರಿಗೆ ಸ್ವಲ್ಪ ಜನ ಕ್ವಶನ್ ಇರುತ್ತೆ. ಸೊ ಈಗ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ PSI ಎಕ್ಸಾಮ್ ಬರೀಬೇಕು. ಸೊ ಡಿಗ್ರಿ ಕಂಪ್ಲೀಟ್ ಆಗಿರೋರು ಮಾತ್ರ PSIಗೆ, ಓಕೆ? PSI ಎಕ್ಸಾಮ್ ಬರೀಬೇಕು ಅಂತಂದರೆ ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ, ಎನಿ ಡಿಗ್ರಿ, ಓಕೆ? ಎನಿ ಡಿಗ್ರಿ ಮಾಡಿದರೆ ನಾವು PSI ಎಕ್ಸಾಮ್ನ ಬರಿಬೋದು. ಇನ್ನೊಂದು ಡಿಗ್ರಿಯಲ್ಲಿ ತುಂಬ ಜನ ಕ್ವಶನ್ಸ್, ಡಿಗ್ರಿ ಫೈನಲ್ ಇಯರಲ್ಲಿ ಇರ್ತೀನಿ, ಸೊ ನಾನು ಎಕ್ಸಾಮ್ ಬರಿಬೋದಾ? ಎಸ್ ಬರಿಬೋದು. ಬಟ್ ಡಿಗ್ರಿ ಫೈನಲ್ ಇಯರಲ್ಲಿ ನೀವು ಇನ್ ಕೇಸ್ PSI ಎಕ್ಸಾಮ್ನ ಕ್ಲಿಯರ್ ಮಾಡಿ ವೆರಿಫಿಕೇಶನ್ ಸ್ಟೇಜ್ ಅಂದರೆ ಸ್ಟೇಜ್ 3 ಹೋಗೋಷ್ಟರಲ್ಲಿ ನಿಮಗೆ ಡಿಗ್ರಿಯಿಂದ ಬೋನಫೈಡ್ ಅಂದರೆ ಸರ್ಟಿಫಿಕೇಟ್ ಬರುತ್ತೆ, ಓವರ್ ಆಲ್ ಸರ್ಟಿಫಿಕೇಟ್. ಸೊ ಆ ಸರ್ಟಿಫಿಕೇಟ್ ಇರಬೇಕು. ಸೊ ಇದಿಲ್ಲ ಅಂತ ಅಂದರೆ ನಿಮ್ಮ ತೆಗೆದಾಕ್ತಾರೆ. ಸೊ ಅದನ್ನು ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಸೊ ಡಿಗ್ರಿಯಲ್ಲಿ ನೀವು ಇನ್ ಕೇಸ್ ಹೋಗ್ಬೇಕು, ಡಿಗ್ರಿಲಿ ಓದಬೇಕಾದ್ರೆ ನಾನು PSI ಎಕ್ಸಾಮ್ ಬರಿಬೇಕು ಅಂದ್ಕೊಂಡಿದ್ರೆ ಸೊ ಆದಷ್ಟು ಕೇರ್ಫುಲ್ ಆಗಿ ನೀವು ಎಕ್ಸಾಮ್ ಬಗ್ಗೆ ಪ್ರಾಪರಾಗಿ ತಿಳ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ತುಂಬ ಜನ ಕೇಳೋದು ಏಜ್ ರಿಲ್ಯಾಕ್ಸೇಷನ್ ಏನು? ಸೊ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಏಜ್ ರಿಲ್ಯಾಕ್ಸೇಷನ್ ಇದೆಯಲ್ಲ, ಏನಿದೆ ಏಜ್ ರಿಲ್ಯಾಕ್ಸೇಷನ್? ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ ಈಗ. ಸೊ ಫಸ್ಟ್ ಬಂದು ಜನರಲ್ ಕ್ಯಾಟಗರಿ ತಗೊಳ್ಳೋದ. ಸೊ ಜನರಲ್ ಕ್ಯಾಟಗರಿಗೆ ಏಜ್ ಲಿಮಿಟ್ ಬಂದು ಸ್ಟಾರ್ಟಿಂಗ್ 21 years ಇರಬೇಕು.
ಸೊ ಇದು ಡಿಗ್ರಿ ಮುಗಿಯೋ ಸ್ಟೇಜ್ ಅಲ್ವಾ, 21 ಇಯರ್ಸ್ ಇರಬೇಕು. ಸೊ ಮ್ಯಾಕ್ಸಿಮಮ್ 30 ಇಯರ್ಸ್ ಒಳಗಡೆ ಕಾಂಪೀಟ್ ಮಾಡ್ಬೋದು, ಎಕ್ಸಾಮ್ ಬರಿಬೋದು. ಇನ್ನು OBC ಕ್ಯಾಟಗರಿ ಎನಿ ಲೈಕ್ 2A 2B 3A 3B. ಸೊ 2A 2B 3A 3B ಅವ್ರಿಗೆ ಸೊ 21, ಸೊ 2 ವರ್ಷ ಎಕ್ಸ್ಟ್ರಾ, ಓಕೆನಾ. ಸೊ ನೆಕ್ಸ್ಟ್ SC ST ಕ್ಯಾಟಗರಿ ಅವ್ರಿಗೆ 21 to 32 ಇಯರ್ಸ್ ಇರುತ್ತೆ, ಓಕೆ. ಇನ್ ಟ್ರೈಬಲ್ ಏರಿಯಾಸ್ ಅಲ್ಲಿರೋ ಫಾರೆಸ್ಟ್ ಏರಿಯಾದವ್ರಿಗೆ ಸೊ 21 ಇಂದ 32 ಇರುತ್ತೆ. ಸೊ ಇದು ಪ್ರತಿ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಚೇಂಜ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಅದೊಂದು ನಿಮಗೆ ಗೊತ್ತಾಗುತ್ತೆ ಪ್ರತಿ ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡಾಗ. ಸೊ ಯಾವ ತರ ನಿಮಗೆ ಚೇಂಜಸ್ ಏನಾದರೂ ಇದ್ರೆ ಗೊತ್ತಾಗುತ್ತೆ. ಇದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಯಾವ್ದಾದ್ರು ಇದ್ರೆ, ಅಂದ್ರೆ ಇದಾಗ್ಲೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಸೊ ನಾರ್ಮಲ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಜನರಲ್ ಕ್ಯಾಟಗರಿಗೆ 35 ವರ್ಷ ಇರುತ್ತೆ. ಅಂಡ್ ST SC ಮತ್ತೆ OBC ಕ್ಯಾಟಗರಿಗೆ 40 ವರ್ಷದವರೆಗೂ ಅವ್ರು ಎಕ್ಸಾಮ್ ಬರೀಬಹುದು, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಲೇ ಇರುತ್ತಲ್ಲ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇನ್ನು ಸರ್ವಿಸ್ ಮ್ಯಾನ್, ಈಗ ಆರ್ಮಿ ಕೆಲಸ ಮಾಡಿರ್ತಾರೆ, ಸರ್ವಿಸ್ ಮ್ಯಾನ್ಸ್ ಇರ್ತಾರಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್, ಅವ್ರಿಗೆ ಯಾವ ತರ ಕೊಡ್ತಾರೆ ಅಂತಂದ್ರೆ ಬೇಸ್ಡ್ ಆನ್ ಅವರು ಎಷ್ಟು ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದಾರೆ, ಓಕೆ, ಮಿಲಿಟರಿಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ, ಪ್ಲಸ್ ಕರ್ನಾಟಕ ಸ್ಟೇಟ್ ನಾರ್ಮ್ಸ್. ಸೊ ಇವ್ರಿಗೆ ಏನೇನು ನಾರ್ಮ್ಸ್ ಇದಾವೆ ಅದ್ರ ಪ್ರಕಾರ ಅವ್ರಿಗೆ ಇರ್ತದೆ. ಸೊ ಇವರಿಗೂ ಚೆಕ್ ಮಾಡ್ಕೋಬೇಕಂದ್ರೆ ಪ್ರತಿ ನೋಟಿಫಿಕೇಶನ್ ಅಲ್ಲಿ ಅವ್ರಿಗೆ ಪ್ರಾಪರ್ ಆಗಿ ಮೆನ್ಷನ್ ಮಾಡಿರುತ್ತೆ. ಸೊ ಅದ್ರ ಬೇಸ್ ಅಲ್ಲಿ ನೀವು ನೋಡ್ಕೋಬೇಕಾಗತ್ತೆ, ಓಕೆನಾ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಓವರ್ ಆಲ್ ಆಗಿ ಸಮರೈಸ್ ಮಾಡಿ ಹೇಳ್ತೀನಿ ನೋಡಿ. ಫಸ್ಟ್ ನೀವು PSI ಸ್ಟಾರ್ಟ್ ಮಾಡಬೇಕು, ಓದಬೇಕು ಅಂತಂದ್ರೆ ಫಸ್ಟ್ ಹೈಟ್ ಚೆಕ್ ಮಾಡ್ಕೊಳ್ಳಿ. ಹೈಟ್ ವೆರಿ ಇಂಪಾರ್ಟೆಂಟ್. 168 ಸೆಂಟಿಮೀಟರ್ ಬಾಯ್ಸ್ಗೆ ಇರಬೇಕು, ಓಕೆನಾ. ಸೊ ಲೇಡೀಸ್ ಬಂದು 155, ಓಕೆನಾ. 155 ಟ್ರೈಬಲ್. ಸೊ ಹೈಟ್ ವೆರಿ ಇಂಪಾರ್ಟೆಂಟ್. ಇನ್ನು ಬೇರೆವೆಲ್ಲ ಆರಾಮಾಗಿ ಮಾಡ್ಕೋಬಹುದು. ವೆರಿ ಇಂಪಾರ್ಟೆಂಟ್, ಹೈಟ್ ಚೆಕ್ ಮಾಡ್ಕೊಳ್ಳಿ. ಸೊ ಹೈಟ್ ಪ್ರಾಪರ್ ಇಲ್ಲದೆ ಹೋದ್ರೆ ಎಕ್ಸಾಮ್ ಇಂದ ಈಚೆ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಫಿಸಿಕಲ್ ಅಲ್ಲಿ ಗ್ರೌಂಡ್ 1600 ಮೀಟರ್ ಪರ್ ಮೇಲ್ ಅಂಡ್ ನೆಕ್ಸ್ಟ್ ಬಂದು ಫಿಮೇಲ್ ಬಂದು 400 ಮೀಟರ್ಸ್. ಸೊ ಇದು ಮೇನ್ ಗೇಟ್ ಎಂಟ್ರಿ. ಸೊ ಇಲ್ಲೇ ಫೇಲ್ ಆದ್ರೆ ನೆಕ್ಸ್ಟ್ ಸ್ಟೇಜ್ ಮುಂದೆ ಬಿಡಲ್ಲ, ಓಕೆನಾ. ಸೊ ಇದು ಕೇರ್ಫುಲ್ ಆಗಿರ್ಲಿ, ಪ್ರಾಪರ್ ಆಗಿ ಥಿಂಕ್ ಮಾಡಿ. PSI ಸ್ಟಾರ್ಟ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಮತ್ತೆ ಪ್ರಾಪರ್ ಆಗಿ ಹೈಟ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಷ್ಟೈತಿ ಇವತ್ತಿನ ವಿಡಿಯೋ. ಮತ್ತೆ ಸ್ಟೇಜ್ 2 ಅಲ್ಲಿ ಯಾವ ಥರ ಇರುತ್ತೆ, ಸ್ಟೇಜ್ 3ನ ನೆಕ್ಸ್ಟ್ ವಿಡಿಯೋ ಸ್ಟೇಜ್ ಪಾರ್ಟ್ 2 ಅಲ್ಲಿ ಮಾಡ್ತೀನಿ, ಯಾಕಂದ್ರೆ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಸೊ ಪಾರ್ಟ್ 2 ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಎಕ್ಸಾಮ್ ಯಾವ ಥರ ನಡೆಸ್ತಾರೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಸೊ ಕಟ್ ಆಫ್ ಎಷ್ಟಿತ್ತು ಅಂತ ಪ್ರಾಪರಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಂಟಿಲ್ ದ್ಯಾನ್ ಈ ವಿಡಿಯೋನ ನೋಡಿದವ್ರಿಗೆ ತುಂಬ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರೂ ಒಟ್ಟಿಗೆ ಬೆಳೆಯೋದಾ, ಒಟ್ಟಿಗೆ PSI ಆಗೋದಾ, ಹ್ಯಾಪಿ ಆಗಿರೋದಾ, ಹೆಲ್ತಿ ಆಗಿರೋದಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋದಾ. ನಮಸ್ಕಾರ.